ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ತಾರ್ ರೋಡಿಂದ 1.5 ಕಿಲೋಮೀಟ್ರು ಇದೇ ರೀತಿ ಸರ್ಕಾರಿ ರಸ್ತೆ ಮುಖಾಂತರನೇ ಬರುವಂಥದ್ದು. ನೋಡಿ, ಇಲ್ಲೆಲ್ಲ ಆಲ್ಮೋಸ್ಟ್ ಸುಮಾರು ಫಾರ್ಮ್ ಹೌಸ್ಗಳಿವೆ. ಇಲ್ಲಿ ಈ ಲ್ಯಾಂಡ್ ಆಪೋಸಿಟೇ ಈ ಒಂದು ಫಾರ್ಮ್ ಹೌಸ್ ಎಲ್ಲ ಇರುವಂಥದ್ದು. ಈ ಒಂದು ರಸ್ತೆಗೆ ಅಟ್ಯಾಚ್ ಆಗಿ 1 ಎಕರೆ 35 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ಕಸ್ಬಾ ಲಿಮಿಟ್ಸ್ ಎಲ್ಲ ಬರ್ತಾ ಇದೆ. ಏನು ಇದೆಲ್ಲ ರೋಡ್ ಫೇಸಿಂಗ್. ಇದು ಇಲ್ಲಿಂದ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಪರ್ಟಿ ಸೌತ್ ಫೇಸಿಂಗ್ ಬರುತ್ತೆ. ಸುಮಾರು ಒಂದು 200 ಅಡಿ ರೋಡ್ ಫೇಸಿಂಗ್ ಇದೆ. ಅಲ್ಲೊಂದು ದೊಡ್ಡ ಬುಷಸ್ ಇದೆಯಲ್ಲ, ಅಲ್ಲಿಂದ ಇದಿಷ್ಟನ್ನು ಕೂಡ ರೋಡ್ ಫೇಸಿಂಗ್. ಇದು ಅಪ್ ಟು ಆ TC ತನಕ ಕೂಡ ರೋಡ್ ಫೇಸಿಂಗ್ ಇದೆ. ಇದು ನಂಜನಗೂಡಿಂದ 10 ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟಾಗಿ. ಸೊ ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಈ ಒಂದು ಸ್ಪಾಟಿಗೆ. 30 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 10 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಟೌನ್. ಇದು ಸಿಟಿಗೆ ಒಂದು ಹತ್ತಿರ ಇದೆ. ಆದರೆ 1.5 ಕಿಲೋಮೀಟ್ರು ಮಡ್ ರೋಡು, ಸರ್ಕಾರಿ ರಸ್ತೆ. ಬಟ್ ಅದು ಕೂಡ ವಿಶಾಲವಾಗಿರುವಂತಹ ರಸ್ತೆ. ಮಾಮೂಲಿ ಅದು ಸರ್ಕಾರಿ ರಸ್ತೆನೇ. ಲಾರಿ, ಟ್ಯಾಕ್ಟ್ರು, ಕಾರು ಎಲ್ಲ ಕೂಡ ಬರುತ್ತೆ. ನೋಡಿ, ಇದೇ ಬಾರ್ಡ್ರ್. ಇದು ಒಂದು ಇಬ್ಬರು ವ್ಯಕ್ತಿಗಳು ಹೋಗ್ತಾ ಇದ್ದಾರಲ್ಲ, ಅಲ್ಲಿ ತನಕ ಕೂಡ ಈ ಪ್ರಾಪರ್ಟಿ ಇದೆ. ಎಲೆಕ್ಟ್ರಿಕ್ ಲೈನು ಈ ಲ್ಯಾಂಡೆಲ್ಲ ಇದೆ. ಜೊತೆಗೆ ಒಂದು ಬೋರ್ ಕೂಡ ಕೊರೆದಿದ್ದಾರೆ. ಸೊ ಇದು ಎಂಟಿ ಲ್ಯಾಂಡ್ ಆದ್ದರಿಂದ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಸುತ್ತ ಟೀಕ್ಸ್ ಎಲ್ಲ, ಸಿಲ್ವರ್ಸ್ ಎಲ್ಲ ಹಾಕ್ಬೋದು. ಮತ್ತು ಇನ್ ಬಿಟ್ವೀನ್ ತೆಂಗು ಹಾಕ್ಬೋದು, ಅಡಿಕೆ ಹಾಕ್ಬಹುದು. ಸಾಯಿಲು ಚೆನ್ನಾಗಿದೆ ಇದು. ಜೊತೆಗೆ ಈ ಲ್ಯಾಂಡ್ ಸುತ್ತಮುತ್ತ ಚಾನಲ್ಸ್ಗಳೆಲ್ಲ ಇದೆ. ಹಾಗೆ ಗ್ರೌಂಡ್ ವಾಟ್ರ್ ಚೆನ್ನಾಗಿದೆ ಇಲ್ಲಿ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ನೋಡೋದು ಬೋರ್ ಕೊರೆದಿದ್ದಾರೆ. ಇದಕ್ಕೆ ಮೋಟ್ರ್ ಬಿಟ್ಕೊಬೇಕು, ಮೋಟ್ರ್ ಹಾಕಿಲ್ಲ. ನೀರಂತೂ ಒಳ್ಳೆ ನೀರು ಬಂದಿದೆ. ಸೊ ಇಲ್ಲಿ ಇವರೇ ಜಮೀನವರೇ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್